ಹಾಯ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀರಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ಭೂಮಿ ಅಜಿತ್ ಜೀವ ಉಳಿಸೋದಕ್ಕೋಸ್ಕರ ತನ್ನ ಜೀವನ ಕಳ್ಕೊಂತಾಳ, ಬನ್ನಿ ಮುಂದೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಅಂದರೆ ಭೂಮಿ ಕಾಣಿಸ್ತಾನೆ ಇಲ್ವಲ್ಲ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಎಲ್ಲ ಕಡೆನೂ ಹುಡುಕ್ತಿರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಆಚೆಗಡೆ ಎಲ್ಲ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅವಾಗ ಅಜಿತ್ ಇಲ್ಲಿ ಭೂಮಿ ಕಾಣಿಸ್ತಾನೆ ಇಲ್ಲ ಅಂತಂದ್ಬಿಟ್ಟು ಫೋನ್ ಮಾಡ್ತಾ ಇದ್ದೀನಿ, ಫೋನು ಮನೇಲೇ ಇದೆಯಲ್ಲ, ಫೋನ್ ಬಿಟ್ಟು ಎಲ್ಲಿ ಹೋದ್ಲಿ ಇವಳು ಅಂತಂದ್ಬಿಟ್ಟು ಇಲ್ಲಿ ಸಂಗೀತನೂ ಸಹಿತ ಗಾಬರಿಯಿಂದ ಕೇಳ್ತಾಳೆ. ಅವಾಗ ಅಜಿತ್ಗೂ ಸ್ವಲ್ಪ ಗಾಬರಿ ಆಗುತ್ತೆ. ಫೋನ್ ಬಿಟ್ಟು ಎಲ್ಲಿ ಹೋದ್ಲು, ಇಷ್ಟೊತ್ತಿಗೆ ಏನು ಕೆಲಸ ಇರುತ್ತೆ ಇವಳಿಗೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಅವಾಗ ಇರೋ ಮಯೂರಿನೂ ಅವಳ ಜೊತೆಗೆ ಹೋಗಿದ್ದಾಳಲ್ಲ, ಅವಳಿಗೆ ಕಾಲ್ ಮಾಡಿ ಕೇಳೋಣ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಇದ್ದಳು ಇಲ್ಲಿ ಮಯೂರ್ಗೆ ಕಾಲ್ ಮಾಡ್ತಾಳೆ. ಅವಾಗ ಮಯೂರ್ ಇದ್ದಳು, ಅಯ್ಯೋ ಈ ಟೈಮಲ್ಲೇ ಇವ್ರು ಫೋನ್ ಮಾಡಬೇಕಿತ್ತಾ ಅಂತಂದ್ಬಿಟ್ಟು ಇಲ್ಲಿ ಸರಿ ಅಂತಂದ್ಬಿಟ್ಟು ಸೈಡಿಗೆ ಹೋಗ್ಬಿಟ್ಟು ಫೋನ್ನ ರಿಸೀವ್ ಮಾಡ್ತಾಳೆ. ಅವಾಗ ಹಾಂ ಹೇಳಿ ಅತ್ತೆ ಅಂದಾಗ, ಮಯೂರ್ ಎಲ್ಲಿ ಹೋಗಿದ್ಯಾ ನೀನು, ಭೂಮಿ ಕರ್ಕೊಂಡು ಎಲ್ಲಿ ಹೋಗಿದ್ಯಾ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಕೇಳ್ತಾಳೆ. ಅವಾಗ ಅದು ಅತ್ತೆ ನಾವು ಕೆರೆ ಏರಿ ಮೇಲೆ ಕೆರೆ ನೋಡೋಣ ಅಂತಂದ್ಬಿಟ್ಟು ಬಂದಿದ್ವಿ ಅಂತ ಅಂದ್ಬಿಟ್ಟು ಇಲ್ಲಿ ಮಯೂರ್ ಹೇಳ್ತಾಳೆ. ಆ ಕೆರೆ ನೋಡೋಂಥದ್ದು ಏನೈತೆ ನಿನಗೆ, ಅಲ್ಲಿ ಕೆರೆಯಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಕೇಳ್ತಾಳೆ. ಅವಾಗ ಅತ್ತೆ ಕೆರೆಯಲ್ಲಿ ಏನಿರುತ್ತೆ ಹೇಳಿ, ಹಾಗೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು ಏನು ಅಂತ ಅಂದ್ಬಿಟ್ಟು ಇಲ್ಲಿ ಕೆರೆ ಏರಿ ಮೇಲೆ ಬಂದುಬಿಟ್ಟು ಕೆರೆ ನೋಡ್ತಾ ನಿಂತಿದ್ವಿ ಅಂತ ಅಂದ್ಬಿಟ್ಟು ಇಲ್ಲಿ ಮಯೂರಿ ಏನೋ ಒಂದು ಸುಳ್ಳನ್ನ ಹೇಳಿ ಮ್ಯಾನೇಜ್ ಮಾಡೋಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಅಜಿತ್ ಇದ್ದನು, ಒಂದು ನಿಮಿಷ ಫೋನ್ ಕೊಡಮ್ಮ ಇಲ್ಲಿ ಅಂತ ಅಂದ್ಬಿಟ್ಟು ಮಯೂರಿ ಎಲ್ಲಿ ಭೂಮಿ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅಯ್ಯೋ ನಾನು ಅವಾಗಲೇ ಹೇಳಲಿಲ್ವಾ ಇಲ್ಲೇ ಕೆರೆ ಏರಿ ಮೇಲೆ ಇದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಮಯೂರಿ ಹೇಳ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ದೇವಸ್ಥಾನದಲ್ಲಿರೋ ಗಂಟೆ ಸೌಂಡ್ ಬರುತ್ತೆ. ಅವಾಗ ಅಜಿತ್ ಇದ್ದನು, ಏನು ಮಯೂರಿ ನೀನು ಕೆರೆ ಏರಿ ಮೇಲೆ ಇದ್ದೀನಿ ಅಂತ ಹೇಳ್ತಿದ್ಯಾ, ಅಲ್ಲಿ ಗಂಟೆ ಯಾರು ಬಂದು ಕಟ್ಟಿದ್ದು, ಗಂಟೆ ಸೌಂಡ್ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಮಯೂರಿಗೆ ಕ್ವಶನ್ ಮಾಡ್ತಾನೆ. ಅವಾಗ ಮಯೂರಿಗೆ ನಾನು ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ದೇ, ಇಲ್ಲ ಅಜಿತ್ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಬಂದಿದ್ವಿ, ಅವಳು ಸ್ವಲ್ಪ ನಾಗ ಪೂಜೆ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಮಯೂರ್ ಹೇಳ್ತಾಳೆ. ಏನು ನಾಗರ ಪೂಜೆನಾ, ಅವಳು ಏನಕ್ಕೆ ಇವಾಗ ನಾಗರ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಕೇಳ್ತಾನೆ. ಅಯ್ಯೋ ಅದನ್ನೆಲ್ಲ ನನಗೆ ಕೇಳಿದ್ರೆ ನನಗೇನು ಗೊತ್ತು, ನೀನು ಹೆಂಡ್ತಿ ಕೇಳ್ದಂಗೆ ಕೇಳ್ತಾ ಇದೆಯಾ, ನೀನು ಹೆಂಡ್ತಿಗೆ ಕೇಳಬೇಕಪ್ಪ ಅದನ್ನೆಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮಯೂರ್ ಹೇಳ್ತಾಳೆ. ಸರಿ ಬಿಡು, ನನ್ನ ಹೆಂಡ್ತಿಗೆ ನಾನು ಕೇಳ್ಕೊತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಅಲ್ಲ ಇವಾಗ ಏನಕ್ಕೆ ಅವಳು ನಾಗರ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸತ್ಯಣ್ಣ ಇದ್ದಿದ್ದು, ಅಯ್ಯೋ ಈ ವಿಚಾರನ ನಾನು ಹೇಳಿರೋ ಒಂದು ಸುಳ್ಳಿಂದ ಈ ಥರ ಭೂಮಿ ಮಾಡ್ತಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯ ಹೇಳ್ತಾನೆ. ನೀನೇನು ಸುಳ್ಳು ಹೇಳಿದೆ ಭೂಮಿ ಇದ್ರಿಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಕೇಳ್ತಾರೆ. ಅವಾಗ ಸತ್ಯಣ್ಣ ಇದ್ದಿದ್ದು, ಇಲ್ಲ ಇವ್ರಿಬ್ಬರು ಆದಷ್ಟು ಬೇಗ ಹತ್ತಿರ ಆಗಬೇಕು ಅಂತ ಅಂದ್ಬಿಟ್ಟು ನಾನೇ ಅಜಿತ್ಗೆ ಅಪಾಯ ಇದೆ, ಅವನ ಜೀವಕ್ಕೆ ಆಪತ್ತಿದೆ ನೀನು ಅಂತ ಅಂದ್ಬಿಟ್ಟು ಈ ಥರ ಹೇಳಿದ್ದೆ, ಅದಕ್ಕೋಸ್ಕರ ಇವಳು ಈ ಥರ ಪೂಜೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾರೆ. ಅವಾಗ ಎಲ್ಲರೂ ಸಹಿತ ಬೈಯೋದಕ್ಕೆ ಶುರುವಾಗ್ತಾರೆ. ಸತಿ ನೀನು ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ವಾ, ಭೂಮಿ ಮೊದಲೇ ಅಜಿತ್ ಮೇಲೆ ಜೀವನ ಇಟ್ಟಿದ್ದಾಳೆ, ಅಕಸ್ಮಾತ್ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಹೊಣೆ, ಅವಳು ಬೆಳಗ್ಗೆ ಏನು ತಿಂದೆ ಏನು ಇಲ್ದಂಗೆ ಪೂಜೆ ಮಾಡೋದಕ್ಕೆ ಹೋಗಿದ್ದಾಳೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಬೈಯೋಕ್ಕೆ ಶುರುವಾಗ್ತಾರೆ. ಅವಾಗ ಅಜಿತನು ಸಹಿತ, ಸತ್ಯಣ್ಣ ನೀನು ಯಾವ ವಿಚಾರದಲ್ಲಿ ಏನೇನು ಮಾಡಬೇಕು ಅನ್ನೋ ಗೊತ್ತಿಲ್ಲ, ನೀನು ಏನಕ್ಕೆ ಅವಳಿಗೂ ಆ ಥರ ಹೇಳಕ್ಕೆ ಹೋದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತು ತುಂಬಾ ಅಪ್ಸೆಟ್ ಆಗ್ತಾನೆ. ಅವಾಗ ಅಯ್ಯೋ ಸರಿ ಇದೆಲ್ಲ ಬಿಟ್ಟಾಕಿ ಇವಾಗ ಬನ್ನಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸರಿ ಹೋಗೋಣ ನಡಿ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ದೇವಸ್ಥಾನ ಕಡೆ ಹೊರಡ್ತಾರೆ. ಆದರೆ ಇಲ್ಲಿ ಭೂಮಿ ಇದ್ದಳು ನಾಗರಕಲ್ಲಿಗೆಲ್ಲ ಪೂಜೆ ಮಾಡಿ ಮುಗಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಮಯೂರು ಇದ್ದಳು, ಇಲ್ಲ ಭೂಮಿ ಅಜಿತ್ಗೆ ನಾವು ಇಲ್ಲಿರೋ ವಿಚಾರ ಗೊತ್ತಾಗ್ಬಿಡ್ತು, ನಾನು ಎಷ್ಟೇ ಪ್ರಯತ್ನ ಪಟ್ಟು ಏನೇ ಹೇಳೋಕೆ ಹೋದ್ರೂ ಅಜಿತು ನಾವು ಇಲ್ಲಿರೋದನ್ನ ತಿಳ್ಕೊಂಬಿಟ್ಟ ಅಂತ ಅಂದ್ಬಿಟ್ಟು ಇಲ್ಲಿ ಮಯೂರು ಹೇಳ್ತಾಳೆ. ಅವಾಗ ಭೂಮಿ ಇದ್ದಳು, ಸರಿ ಹೇಗೂ ಗೊತ್ತಾಯಿತು, ನೀನು ಹೊರಗಡೆನೇ ವೆಯ್ಟ್ ಮಾಡ್ತಾ ಇರೋ, ಅಜಿತ್ ಏನಾದರೂ ಬಂದರೆ ಅವ್ರ ಜೊತೆ ಏನಾದರೂ ಮಾತಾಡ್ಕೊಂತ ನಿಂತ್ಕೊ, ಅಷ್ಟರೊಳಗಡೆ ನಾನು ಹೋಗಿ ನಾಗರಕಲ್ಲಿಗೆ ಪೂಜೆ ಮಾಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಸರಿ ಆಯಿತು ಆದಷ್ಟು ಬೇಗ ಪೂಜೆ ಮಾಡ್ಕೊಂಬ ಅಂತ ಅಂದ್ಬಿಟ್ಟು ಹೇಳಿ ಅಲ್ಲಿಂದ ಭೂಮಿ ಹೋಗ್ತಾಳೆ. ಅವಾಗ ಮಯೂರಿನಿ ಸಹಿತ ಆಚೆಗಡೆ ಹೋಗಿ ವೇಟ್ ಮಾಡ್ತಿರ್ತಾಳೆ. ಇಲ್ಲಿ ದೇವಯಾನಿ ಹಾಗೆ ತನ್ನ ಮಗಳು ಹೇಗಾದರೂ ಮಾಡಿ ಭೂಮಿನ ಸಾಯಿಸಲೇಬೇಕು ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾನ್ನ ಮಾಡಿರ್ತಾರೆ. ಅಂದರೆ ಹೇಗಾದರೂ ಮಾಡಿ ಅವಳು ಹುತ್ತಕ್ಕೆ ಪೂಜೆ ಮಾಡಬೇಕಾದ್ರೆ ಹಾವನ್ನ ಬಿಟ್ಬಿಟ್ಟು ಅವಳನ್ನ ಸಾಯಿಸ್ಬಿಡೋಣ, ಹಾವು ಕಚ್ಚಿದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಒಂದು ಪ್ಲ್ಯಾನ್ನ ಮಾಡಿ ಹಾವು ಹಿಡಿಯೋರ ಜೊತೆಗೆ ಹಾವನ್ನ ಕರ್ಕೊಂಡು ಬಂದಿರ್ತಾಳೆ. ಅವಾಗ ಸರಿ ಯಾರಿಗೆ ಕಚ್ಚಿಸ್ಬೇಕು ಹೇಳಿ ಮೇಡಮ್ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಕೇಳಬೇಕಾದ್ರೆ ಅಲ್ಲಿ ಪೂಜೆ ಮಾಡ್ತಿದ್ದಾಳಲ್ಲ ಅವಳಿಗೆ ಆ ಹಾವು ಕಚ್ಚಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಸರಿ ಮೇಡಮ್ ಆದಷ್ಟು ಬೇಗ ಅದಾಗೆ ಆಗುತ್ತೆ ಬಿಡಿ ಅಂತ ಅಂದ್ಬಿಟ್ಟು ಹಾವು ತಂದಿರೋನು ಅಲ್ಲೇ ವೆಯ್ಟ್ ಮಾಡ್ತಾ ನಿಂತಿರ್ತಾನೆ. ಅವಾಗ ಇಲ್ಲಿ ಭೂಮಿ ಇದ್ದಳು, ಹೇಗಾದರೂ ಮಾಡಿ ನನ್ನ ಗಂಡನ ಜೀವ ಉಳಿಬೇಕು, ನನ್ನ ಗಂಡನಿಗೆ ಏನೂ ಆಪತ್ತು ಆಗದಿರೋ ಥರ ನಾನು ನೋಡ್ಕೊಬೇಕು ಅಂತ ಅಂದ್ಬಿಟ್ಟು ಪೂಜೆ ಮಾಡೋದಕ್ಕೋಸ್ಕರ ಮುಂದಾಗ್ತಿರ್ತಾಳೆ. ಈ ಮನೆಯಲ್ಲಿ ಯಾರು ಇಲ್ವಲ್ಲ, ಎಲ್ಲ ಎಲ್ಲಿ ಹೋದ್ರು, ಇಷ್ಟು ಅರ್ಜೆಂಟಾಗಿ ಏನಕ್ಕೆ ಹೋಗ್ತಿದ್ದಾರೆ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಬಂದು ಕ್ವಶನ್ ಮಾಡ್ತಾಳೆ. ಅವಾಗ ಚಂದ್ರಿಕಾ ಬಾ ನಾವು ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಬೇಕು, ಗಾಡಿ ತೆಗಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಇದ್ದಿದ್ದು ಚಂದ್ರಿಕಾಗೆ ಆವಾಜ್ ಹಾಕುತ್ತೆ. ಅಯ್ಯೋ ಅವ್ವ ಇವಾಗ ಇಷ್ಟೊತ್ತಿಗ ಅಂತ ಅಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ಕೇಳಿದಾಗ ನಾನು ಹೇಳಿದ
ಹೇಳಿದ್ದನ್ನು ಮಾತ್ರ ಕೇಳಿ ನೀನು ಅಂತ ಅಂದ್ಬಿಟ್ಟು ಜೋರು ಮಾಡಿ ಅಲ್ಲಿಂದ ಇಲ್ಲಿ ನಿಂಗವನು ಸಹಿತ ದೇವಸ್ಥಾನ ಕಡೆ ಹೊರಡ್ತಾರೆ. ಇಲ್ಲಿ ಅಜಿತ್ತು ಹಾಗೆ ಅವ್ರ ತಂದೆ ಶ್ರವಣ ಎಲ್ಲರೂ ಸಹಿತ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ. ಅವಾಗ ಮಯೂರಿ ಇದ್ದಳು ಅವಳನ್ನ ನೋಡ್ಬಿಟ್ಟು ಅಯ್ಯೋ ಅಜಿತ್ ಒಬ್ಬನೇ ಬರ್ತಾನೆ ಅಂದ್ಕೊಂಡಿದ್ದೆ, ಇಷ್ಟು ಜನ ಬಂದರೆ ಇವರಿಗೆಲ್ಲ ಏನಂತ ಹೇಳಿ ಮ್ಯಾನೇಜ್ ಮಾಡಲಿ, ಅಪ್ಪ ಅಯ್ಯೋ ಸಾವಾಸನೆ ಬೇಡ, ನಾನೆಲ್ಲಾದರೂ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಳ್ಳೋದೇ ಬೆಸ್ಟು ಅಂತಂದ್ಬಿಟ್ಟು ಮಯೂರಿ ಇದ್ದಳು ಯಾರು ಸಾವಾಸನೂ ಬೇಡ ಅಂತಂದ್ಬಿಟ್ಟು ಸೈಡಿಗೆ ಹೋಗಿ ಕೂತ್ಕೊಂಡಿರ್ತಾಳೆ. ಇಲ್ಲಿ ಭೂಮಿ ಹುತ್ತಕ್ಕೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ತಯಾರಿನೂ ಮಾಡ್ಕೊತಿರ್ತಾಳೆ. ಅಷ್ಟೊತ್ತಿಗೆ ಅಜಿತ್ನು ಇನ್ನೇನು ಒಳಗಡೆ ಬರಬೇಕು. ಅಷ್ಟರಲ್ಲೇ ಅಜಿತ್ಗೆ ಒಬ್ಬ ರೌಡಿ ಕಾಣಿಸ್ತಾನೆ. ಓ ನಾನು ಹುಡುಕ್ತಿದ್ದನು ಇಲ್ಲೇ ಇದ್ದಾನಲ್ಲ ಜಡೆ ಅಂತ ಅಂದ್ಬಿಟ್ಟು ಆ ರೌಡಿಗೆ ಹಿಡ್ಕೊಳಕ್ಕೆ ಹೋಗ್ತಾನೆ. ಹಿಡ್ಕೊಂಡು ಇಬ್ಬರು ಸಹಿತ ಸ್ವಲ್ಪ ತನಕ ಫೈಟಿಂಗ್ ಮಾಡ್ತಾರೆ. ಅಷ್ಟೊತ್ತಿಗೆ ಆ ರೌಡಿ ಇದ್ದನು ಅಜಿತ್ಗೆ ಚಾಕುದಿಂದ ಇರೇಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಅಜಿತ್ ಅವನಿಂದ ಪಾರಾಗಿ ನನಗೆ ಸಾಯ್ಸಕ್ಕೆ ಬರ್ತೀಯ ನೀವು ಹುಡುಕ್ತಿರೋ ಜಾಗ ಇಲ್ಲ, ನಿನ್ನ ಹುಡ್ಕೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಸರಿ ಬಾ ನೀನು ಲಾಕಪ್ಪಲ್ಲಿ ಎತ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಅವನ್ನ ಹಿಡ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಶ್ರವಣ ರಾವಣ ಹಾಗೆ ಎಲ್ಲರೂ ಸಹಿತ ಬಂದು ಅಯ್ಯೋ ಅಜಿತ್ ಯಾರು ಇವನು ಅಂತಂದಾಗ ನಾನೊಬ್ಬ ರೌಡಿನ ಹುಡುಕ್ತಾ ಇದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು ಅನ್ನಲ್ಲ, ಅವ್ನು ಇವನೇ ನೋಡಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಸರಿ ಇವನ್ನ ಸ್ಟೇಷನ್ಗೆ ತಲುಪಿಸೋಣ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಶ್ರವಣ ಇದ್ದನು ಅಜಿತ್ ಇದನ್ನ ನಾವು ನೋಡ್ಕೊತೀವಿ, ಫಸ್ಟು ಭೂಮಿ ಬೆಳಗಿಂದ ಏನು ತಿಂದೇನೆ ಪೂಜೆ ಮಾಡಕ್ಕೆ ಹೋಗಿದ್ದಾಳೆ, ಫಸ್ಟ್ ನೀನು ಅವಳನ್ನ ನೋಡೋಗು ಅಂತಂದ್ಬಿಟ್ಟು ಇಲ್ಲಿ ಶ್ರವಣ್ ಹೇಳ್ತಾನೆ. ಅವಾಗ ಸರಿ ಆಯಿತು ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಇದ್ದನು ಭೂಮಿ ಹುಡ್ಕೊಂಡು ಒಳಗಡೆ ಬರ್ತಾನೆ. ಅವಾಗ ಇಲ್ಲಿ ಹೇಗಾದರೂ ಮಾಡಿ ಹೇಗಾದರೂ ಮಾಡಿ ಸಾಯಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಪ್ಲಾನ ಮಾಡಿಕೊಂಡು ನಾಗಪ್ಪನ ತಂದು ಬಿಡ್ತಾರೆ. ಅವಾಗ ಭೂಮಿ ಇದ್ದಳು ಎಲ್ಲ ಪೂಜೆನ ಮಾಡಿ ಕಣ್ಮುಚ್ಚಿ ಬೇಡ್ಕೊತಾ ಇರ್ತಾಳೆ. ಅಜಿತ್ತು ಇನ್ನೇನು ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡಬೇಕಾದ್ರೆ ಮಯೂರಿಗೆ ಬಂದು ಕೇಳ್ತಾನೆ. ಅವಾಗ ಭೂಮಿ ಎಲ್ಲಿ ಮಯೂರಿ ಅಂತ ಅಂದ್ಬಿಟ್ಟು ಕೇಳಿದಾಗ ಅಯ್ಯೋ ಅದು ಇಲ್ಲೇ ಇದ್ಲು ಅಂತ ಅಂದ್ಬಿಟ್ಟು ಸಿಲ್ಲಿಯಾಗೆ ಹುಷಾರು ಮಾಡ್ತಾನೆ. ನೀನು ಹೇಳ್ತಿರೋ ಸುಳ್ಳು ಅಂತ ನನಗೆ ಗೊತ್ತಾಗ್ತಾ ಇದೆ, ಭೂಮಿಯಲ್ಲಿ ಹೇಳು ಕರೆಕ್ಟಾಗಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಕೇಳಿದಾಗ ಅಯ್ಯೋ ಅವಳು ಅಂದರೆ ನಿನಗೇನೋ ಜೀವಕ್ಕೆ ಆಪತ್ತಿದೆ ಅಂತ ಅಂದ್ಬಿಟ್ಟು ಹುತ್ತಕ್ಕೆ ಪೂಜೆ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಮಯೂರಿ ಬಿಡ್ತಾಳೆ. ಏನೋ ಹುತ್ತಕ್ಕೆ ಪೂಜೆ ಮಾಡ್ತಿದ್ದಾಳ ಅಂತ ಅಂದ್ಬಿಟ್ಟು ಅಜಿತ್ ಫುಲ್ ಗಾಬರಿಯಾಗಿ ಅಲ್ಲಿಂದ ಓಡೋಗ್ತಾನೆ. ಅವಾಗ ಭೂಮಿಯನ್ನು ಹುಡ್ಕೊಂತ ಎಲ್ಲ ಕಡೆನೂ ಭೂಮಿನ ಹುಡುಕ್ತಿರ್ತಾನೆ. ಇಲ್ಲಿ ನಿಂಗವನು ಸಹಿತ ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಇದೆ ಬಾ ಇಲ್ಲಿ ಅಂತ ಅಂದ್ಬಿಟ್ಟು ಚಂದ್ರಿಕನು ಹಾಗೆ ಚಂದ್ರಿಕನ ಗಂಡನ ಜೊತೆ ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿರ್ತಾರೆ. ಅವಾಗ ಇಲ್ಲಿ ಏನು ಕೆಲಸ ಇದೆಯವ, ಇಷ್ಟು ಅರ್ಜೆಂಟಾಗಿ ಏನಕ್ಕೆ ದೇವಸ್ಥಾನ ಕರ್ಕೊಂಬಂದೆ ಅಂತ ಅಂದ್ಬಿಟ್ಟು ಕೇಳಬೇಕಾದ್ರೆ ಬಾ ನನಗೆ ಬೇಕಾದವ್ರನ್ನ ಒಬ್ಬರನ್ನ ಮೀಟ್ ಆಗಬೇಕಿತ್ತು, ಅದಕ್ಕೋಸ್ಕರ ನಿಮಗೆ ಹೇಳಿದ್ರೆ ಅದು ಅರ್ಥ ಆಗಲ್ಲ, ನೀವು ನೋಡಿದ್ರೆ ಶಾಕ್ ಆಗ್ತೀರಾ ಬರ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವನು ಸಹಿತ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾಳೆ. ಅವಾಗ ಇಲ್ಲಿ ಮಯೂರಿ ಇದ್ದಳು ಇವ್ರು ಯಾಕಾದರೂ ಬಂದು ಅಜಿತ್ತು ಅಂತ ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಸೈಡಿಗೆ ಕೂತ್ಕೊಂಡಿರ್ತಾಳೆ. ಅಜಿತ್ ಇದ್ದನು ಭೂಮಿನ ಎಲ್ಲ ಕಡೆನೂ ಹುಡುಕ್ತಾ ಭೂಮಿ ಅಂತ ಅಂದ್ಬಿಟ್ಟು ದೇವಸ್ಥಾನ ಸುತ್ತ ಹುಡುಕ್ತಾ ಇರ್ತಾನೆ. ದೇವಯಾನಿ ಹೇಗಾದ್ರೂ ಮಾಡಿ ಆದಷ್ಟು ಬೇಗ ನಾಗರಬ್ಬು ಅವಳಿಗೆ ಕಚ್ಚಿದ್ರೆ ಅವಳು ನಿಗರ್ಕೊಂಡ್ರೆ ಅಷ್ಟೇ ಸಾಕಪ್ಪ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಆದರೆ ಹಾವು ಅವಳನ್ನ ನೋಡ್ತಾ ನಿಂತಿರುತ್ತೆ. ಆದರೆ ಭೂಮಿನೂ ಸಹಿತ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಾಳೆ. ಅವಾಗ ಆ ಹಾವು ಹಿಡಿಯೋನಿಗೆ ಬೈತಿರ್ತಾಳೆ, ಅದೆಂಥ ಹಾವು ತಂದಿದ್ಯಾ, ಸುಮ್ಮನೆ ಜಪ ಮಾಡ್ತೈತೆ ಕಚ್ಚದ್ ಬಿಟ್ಟು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಬೈತಾಳೆ. ಇರ್ರಿ ಮೇಡಮ್ ಅವರೇ ಕಚ್ಚುತ್ತೆ, ಅದು ಒಳ್ಳೆ ಶರ್ಪದ ಹಾವು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾನೆ. ಅವಾಗ ಭೂಮಿ ಕಣ್ ತೆರೆದು ನೋಡಿದಾಗ ನಾಗರವು ಮುಂದೆ ಇರುತ್ತೆ. ಅಯ್ಯೋ ತಂದೆ, ನನ್ನ ಪೂಜೆಗೆ ನೀನೇ ಬಂದಿದ್ಯಾ, ನನ್ನ ಗಂಡನ ಜೀವಕ್ಕೆ ಮಾತ್ರ ಏನೂ ಅಪಾಯ ಮಾಡಬೇಡ ನೋಡು, ನೀನು ಬೇಕಾದ್ರೆ ನನ್ನ ಜೀವ ತಗೊಂಡು ನನ್ನ ಗಂಡನಿಗೆ ಯಾವುದೇ ಕಾರಣಕ್ಕೂ ಏನೂ ಆಗಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಆ ನಾಗಪ್ಪನ ಮುಂದೆ ನಿಂತ್ಕೊಂಡು ಬೇಡ್ಕೊತಿರ್ತಾಳೆ. ಆದರೆ ಅಜಿತ್ ಇದ್ದನು ನನ್ನ ಭೂಮಿಗೆ ಏನೂ ತೊಂದರೆ ಆಗಬಾರ್ದಪ್ಪ ಅಂತ ಅಂದ್ಬಿಟ್ಟು ಬೇಡ್ಕೊತ ಬರ್ತಿರ್ತಾನೆ. ಅಷ್ಟೊತ್ತಿಗೆ ದೇವಯಾನಿ ಮಗಳು ಅಮ್ಮ ಇದೇನಮ್ಮ, ಹಾವು ನೋಡಿದ್ರೆ ಓಡೋಗ್ಬೋದಿತ್ತು, ಅವಳೇನಮ್ಮ ಹಾವುನಿಗೆ ನನಗೆ ಕಚ್ಚು ಅಂತಂದ್ಬಿಟ್ಟು ಕೈನ ತೋರಿಸ್ತಿದ್ದಾಳೆ, ಅಂದರೂ ಆ ಹಾವು ಕಚ್ತಾ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ದೇವಯಾನಿ ಮಗಳು ಹೇಳ್ತಾಳೆ. ಇರು ಕಚ್ಚಿದ್ರೆ ಅಷ್ಟೇ ಸಾಕು ಅಂತಂದ್ಬಿಟ್ಟು ಕಾಯ್ತಾ ಇರ್ತಾರೆ. ಅಜಿತ್ ಅಷ್ಟೊತ್ತಿಗೆ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಅವಾಗ ಇಲ್ಲಿ ನೋಡಿಬಿಟ್ಟು ಅಯ್ಯೋ ಇವನು ಯಾಕೆ ಇಲ್ಲಿ ಬಂದ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿಯವರೆಲ್ಲ ಅಜಿತನ ನೋಡಿ ಶಾಕ್ ಆಗ್ತಾರೆ. ಅವಾಗ ಇರಲಿ ಆ ಹೆಣ ಎತ್ಕೊಂಡು ಹೋಗಿ ಒಬ್ಬ ಬೇಕಿತ್ತಲ್ಲ, ಬರ್ತಾರೆ ಬಿಡು ಅಂತ ಅಂದ್ಬಿಟ್ಟು ಬನ್ನಿ ಫಸ್ಟ್ ನಾವು ಈ ಕಡೆಯಿಂದ ಹೋಗಿ ಸೈಡ್ಗೆ ಎಲ್ಲಾದರೂ ಬಚ್ಚಿಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹಾಗೆ ಆ ವಿಡಿಯೋನು ಎಲ್ಲ ಹೋಗಿ ಸೈಡಿಗೆ ನಿಂತ್ಕೊತಾರೆ. ಇಲ್ಲಿ ಅಜಿತ್ ಇದ್ದನು ಭೂಮಿನ ನೋಡ್ತಾ ಮುಂದೆ ಬರ್ತಾ ಇರಬೇಕಾದ್ರೆ ಭೂಮಿ ಆ ಹುತ್ತದ ಮುಂದೆ ನಿಂತ್ಕೊಂಡಿರೋದನ್ನ ಇಲ್ಲಿ ಅಜಿತು ಕಾಣ್ತಾನೆ. ಅಷ್ಟೊತ್ತಿಗೆ ಭೂಮಿ ಇದ್ದಳು, ಅಪ್ಪ ನನ್ನ ಜೀವ ಬೇಕಾದ್ರೆ ತಗೋ, ಆದರೆ ಅಜಿತ್ಗೆ ಏನು ತೊಂದರೆ ಆಗಬಾರ್ದು, ನನ್ನ ಜೀವ ಬೇಕು ಹೋದ್ರೊಟ್ಟು ಪರವಾಗಿಲ್ಲ, ನಾನು ಮುತ್ತೈದೆಯಾಗಿ ಸತ್ರು ನನಗೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆ ಹುತ್ತದ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಅವಾಗ ಅಜಿತ್ ಇದ್ದನು ಅದನ್ನು ನೋಡಿ ಭೂಮಿ ಅಂತ ಅಂದ್ಬಿಟ್ಟು ಜೋರಾಗಿ ಕೂಗ್ತಾನೆ. ಆದರೆ ಇಲ್ಲಿ ಭೂಮಿಗೆ ಹಾವು ಕಸ್ತಾ ಅಥವಾ ಇಲ್ಲ ಇಲ್ಲಿ ದೇವಯಾನಿ ಮಗಳು ಮಾಡ್ಕೊಂಡಿರೋ ಪ್ಲ್ಯಾನ್ ಸಕ್ಸಸ್ ಆಯಿತಾ, ಅಜಿತ್ಗೆ ಇಲ್ಲಿ ದೇವಯಾನಿ ಮಾಡಿರೋ ಪ್ಲ್ಯಾನ್ ಅಜಿತ್ಗೆ ಗೊತ್ತಾಯ್ತಾ, ಇಲ್ಲಿ ಅಜಿತು ಭೂಮಿನ ಕಳ್ಕೊಂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.